ನಮಸ್ಕಾರ. ಕನ್ನಡ ಡಿವಿ ನ್ಯೂಸ್ ವಿಜಯಪುರ. ನಾನು ಶಂಕರ್ ತುಂಟಾಪುರ್. ಹಿಂದೆಂದೂ ಈ ರೀತಿಯ ಚುನಾವಣೆ ನಾವು ಕಂಡಿಲ್ಲ. ಆದರೆ ಈ ಸಾರಿ 2023ರ ಚುನಾವಣೆ, 24ರ ಚುನಾವಣೆ, ಎರಡು ಚುನಾವಣೆಗಳಲ್ಲಿ ದಲಿತ ಸಂಘರ್ಷ ಸಮಿತಿ ಪಾತ್ರ ಈಗಾಗಲೇ 2023ರಲ್ಲಿ BJPಯ ಸಂವಿಧಾನ ವಿರೋಧಿಯ ಹೇಳಿಕೆಗಳನ್ನು ಗಮನಿಸಿದಂಥ ದಲಿತ ಸಮುದಾಯ ತಿರಸ್ಕಾರ ಮಾಡೋದ್ರ ಮೂಲಕ ಕಳೆದ 23ರ ಚುನಾವಣೆಯಲ್ಲಿ, ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಮತ ಹಾಕೋದ್ರ ಮೂಲಕ 130,000 ಸೀಟನ್ನು ಕೊಡಿಸ್ತಕ್ಕಂಥ ಕೆಲಸನ ನಮ್ಮ ದಲಿತ ಚಳವಳಿಯಿಂದ ಮಾಡಿದ್ದೀವಿ. ಇವತ್ತು ಒಂದು ವರ್ಷದ ಅವಧಿಯಲ್ಲಿ ಮತ್ತೊಂದು ಚುನಾವಣೆ ಬಂದಿದೆ, ಲೋಕಸಭಾ ಚುನಾವಣೆ. ಈ ಲೋಕಸಭಾ ಚುನಾವಣೆ ಇದು ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತರ ವರ್ಗಗಳ ಬದುಕಿನ ಪ್ರಶ್ನೆ ಇದೆ. ಲೋಕಸಭೆಗೆ ನಾನು ತಮ್ಮೆಲ್ಲರೂ ಗೊತ್ತಿರುವಂತೆ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿ ಇವತ್ತು ಚುನಾವಣೆಯ ಪ್ರಚಾರದ ಕೊನೆ ಹಂತದಲ್ಲಿ ನಾವು 2-3 ದಿವಸದಲ್ಲಿ ಇರ್ತೇವೆ. ಅದಕ್ಕಿಂತ ಮೊದಲು ನಾವು ಚುನಾವಣೆಯಲ್ಲಿ ಆಯ್ಕೆಯಾದರೆ ನಮ್ಮ ದೃಷ್ಟಿಕೋನ ಏನಿರಬೇಕು, ನಾವು ಲೋಕಸಭೆಗೆ ಆಯ್ಕೆ ಆದಮೇಲೆ ಈ ಜಿಲ್ಲೆಗೆ ನಾನು ಏನು ಮಾಡಬಲ್ಲೆ ಅಂತಕ್ಕಂಥದ್ದು ಹೇಳುವ ಅಗತ್ಯ ಕೂಡ ಬರಬೇಕು. ಸುಮ್ಮನೆ ಲೋಕಸಭಾ ಸದಸ್ಯನಾಗಿ ಹೋಗ್ತೀನಿ ಅನ್ನೋದಕ್ಕಿಂತ ನಾನು ಯಾತಕ್ಕಾಗಿ ಅಲ್ಲಿ ಹೋಗ್ತಾ ಇದ್ದೀನಿ, ನಂದು ಏನು ಕೆಲಸ ಅನ್ನೋದು ಕೂಡ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ. ಅಂಥ ವಿಚಾರಗಳನ್ನು ಇಲ್ಲಿವರೆಗೆ ಹಿಂದಿನ ಲೋಕಸಭಾ ಸದಸ್ಯರು ಯಾವುದೇ ವಿಚಾರಗಳನ್ನು ಇಟ್ಕೊಂಡು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ. ಆದರೆ ನಾನು 10 ವಿಷನ್ಗಳನ್ನು ಇಟ್ಕೊಂಡು ನಿಮ್ಮ ಎದುರಿಗೆ ಬಂದಿದ್ದೇನೆ. ಒಂದೊಂದು ವಿವರಣೆಗಳ ಎಕ್ಸ್ಕ್ಲೂಸಿವ್ ಆಗಿ ಇದಕ್ಕೆ ಮಾತ್ರ ಸೀಮಿತವಾಗಿ ಇವತ್ತು ಈ ಗೋಷ್ಠಿಯನ್ನು ನಡೆಸಲಿಕ್ಕೆ ನಾನು ಬಯಸಿದ್ದೇನೆ. ಬೇರೆ ಯಾವುದೇ ವಿಚಾರಗಳನ್ನು ಈ ಇದರಲ್ಲಿ ಕ್ಲಬ್ ಮಾಡಲಿಕ್ಕೆ ಹೋಗೋದಿಲ್ಲ. ಅದಕ್ಕೆ ನಾನು ಸಪ್ರೇಟಾಗಿ ಇನ್ನು 2 ದಿವಸ ಬಿಟ್ಟು ಕಾಂಗ್ರೆಸ್ ಆಫೀಸ್ನಲ್ಲಿ ಒಂದು ಮೀಟಿಂಗ್ ಸೇರ್ತೇನೆ, ತಮ್ಮ ಮಾಧ್ಯಮಗಳ ಗೋಷ್ಠಿಯನ್ನು ಮಾಡ್ತೇನೆ. ಆದರೆ ಇವತ್ತು ಮಾತ್ರ ನನ್ನ ವಿಷನ್ ಏನಿದೆ, ನಾನು ಏನು ಮಾಡಬಲ್ಲೆ ಬಿಜಾಪುರಕ್ಕೆ ಅಂತಕ್ಕಂಥ ಮಾತ್ರ ಸೀಮಿತ ಇಟ್ಕೊಂಡು ಇವತ್ತು